ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ವಿವಾದಾತ್ಮಕ ಹೇಳಿಕೆ ನೀಡಿ ಉರಿಯೋ ಬೆಂಕಿಗೆ ತುಪ್ಪೋ ಸುರಿಯೋ ಕೆಲಸವನ್ನ ಮಾಡಿದ್ದಾರೆ. ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡಿ. ನಿಮ್ಮ ಮನೆ ಮಗನಾಗಿ ನೀವು ನಿಮ್ಮ ಮನೆ ಮಗನೇ ಸಾವು ಸಂಗನಾಗಿ ಇರ್ತೀನಿ. ನೀವು ಭೂಮಿದಲ್ಲಿ ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ಇವತ್ತೇ ಆಗು. ಯಾಕೆ ನಿನ್ನ ಯಾರಪ್ಪ ತಡೆದಿರೋರು ನಿಮ್ಮನ್ನ? ಇವತ್ತೇ ಆಗಿ ಇವತ್ತೇ ಹೊಟ್ಟೋಗಿ. ಅದಕ್ಕೆ ಇನ್ನೊಂದು ಜನ್ಮ ಯಾಕೆ ಕಾಯ್ಬೇಕು? ಜನ್ಮ ಯಾಕೆ? ಆಮೇಲೆ ಮಕ್ಕಳನ್ನು ಕರ್ಕೊಂಡು ಹೊಟ್ಟೋಗಿ, ಹೆಂಡತಿ ಮಕ್ಕಳು ಎಲ್ಲಾರು. ಇದು ಆಕ್ಚುಲಿ ಚೆನ್ನಾಗಿರೋ. ನೀವು ಒಬ್ಬರೇ ಯಾಕೆ ಹೋಗ್ಬೇಕು? ಒಬ್ಬರೇ ಹೋಗ್ಬೇಡಿ, ಒಬ್ಬಂಟಿ ಆಗ್ಬಿಡ್ತೀರಿ. ಹೌದು, ಇಡೀ ಫ್ಯಾಮಿಲಿ. ಎಲ್ಲರೂ ಕರ್ಕೊಂಡು ಹೋಗ್ಬಿಡಿ. ಇವ್ರು ಹೇಳಿದ ಎರಡು ಅವರ್ ಆದ ತಕ್ಷಣ ಇದಾಗಿರೋದು ಸರ್. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು. ಯಾರು ಇಲ್ಲಿ ಅನ್ನ ತಿಂದು ನೀರು ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ಅವ್ನು ಸಿಕ್ಕಿದ್ರೆ ಅವ್ನು ಇರ್ಕೂಡುದು. ನನ್ನ ಪ್ರಕಾರದಲ್ಲಿ ಹೌದು, ಇಲ್ಲಿರೋಕೆ ಯೋಗ್ಯ ಅಲ್ಲ. ಇಲ್ಲಲ್ರಿ, ಅವ್ನು ಇರ್ಕೂಡುದು ಅಂದ್ರೆ ಅರ್ಥ ಏನ್ರಿ? ಅವ್ನು ಬದುಕಕ್ಕೆ ಯೋಗ್ಯ ಅಲ್ಲ, ಅವ್ನು ಸಾಯ್ಬೇಕು. ಅವ್ನು ಯಾವನಾರಾಗಿರ್ಲಿ. ನಾಳೆ ಹಿಂದೂ ಒಬ್ಬ ಇದೇ ರೀತಿಯ ದೇಶದ ದ್ರೋಹಿದ ಘೋಷಣೆ ಕೂಗಿದ್ರೆ ಅವನಿಗೂ ಅದೇ ಶಿಕ್ಷೆ ಆಗ್ಬೇಕು. ಎಲ್ರಿಗೂ ಒಂದೇ ನ್ಯಾಯ ಇಲ್ವಾ? ಅವನ್ನ ಒದ್ರೆ ಹೆಂಗ್ ಓದಿಬೇಕು ಅಂತಂದ್ರೆ, ಅಲ್ಲೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡೋ ಥರದ ಜಾಗಕ್ಕೆ ಹೋಗಿ ಅವ್ನು ಬೀಳಬೇಕು. ಹಂಗೆ ಓದಿಬೇಕು ಅವನಿಗೆ. ಇಲ್ವಾ? ಓಡಾಡಕ್ಕಾಗದಂಗೆ ಅವ್ನು ಕೈಕಾಲು ಕತ್ತರಿಸ್ಬೇಕು ಅವನಿಗೆ. ಯಾವನಾರು ಹಾಕೊಳ್ಳಿ, ಈ ಕಡೆಯಿಂದನೂ ಹಾಕೊಳ್ಳಿ, ಆ ಕಡೆಯಿಂದನೂ ಹಾಕೊಳ್ಳಿ. ಅರ್ಥ ಆಯ್ತಾ? ಮಾಡ್ದವ್ನು ಯಾವನೇ. ಬೇರೆ ಜಿಂದಾಬಾದ್ಗಳು ಬೇರೆ. ಇದನ್ನು ಕೂಗೋವನನ್ನು ಮಾತ್ರ ಸಿಕ್ಕಿದ್ರೆ ಮಾತ್ರ ಹಲ್ಲು ಉರಿಸ್ಬಿಡ್ಬೇಕು, ಬಿಡಬಾರ್ದು. ಅಟ್ಟಿಸ್ಕೊಂಡು ಹೊಡಿಬೇಕು ಅವನಿಗೆ. ಸಿಕ್ಕಲ್ಲಿ ಹೊಡಿಬೇಕು ಅವನಿಗೆ. ಈ ಊರಿಂದ ತಪ್ಪಿಸ್ಕೊಂಡು ಇನ್ನೊಂದು ಊರಿಗೆ ಹೋದ್ರೆ ಆ ಊರಿನವ್ರು ಅಟ್ಟಿಸ್ಕೊಂಡು ಹೊಡಿಬೇಕು. ಆ ಊರಿಂದ ತಪ್ಪಿಸ್ಕೊಂಡು ಇನ್ನೆಲ್ಲಿಗೋ ಇನ್ಯಾವುದೋ ಊರಿಗೆ ಓಡೋಗ್ಬಿಟ್ರೆ ಕಂಡು ಹಿಡಿದ್ಬಿಟ್ಟು ಆ ಊರಿಗೆ ಹೊಡಿಬೇಕು. ಎಲ್ಲೂ ಬಿಡಬಾರ್ದು. ಕಾಚಡ ಆಗುತ್ತೆ. ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಮುಸ್ಲಿಮ್ನಾಗ ಹುಡ್ತೀನಿ ಅಂತ ಹೇಳಿದ್ದಕ್ಕೆ ವ್ಯಾಪಕ ಆಕ್ರೋಶ. ಆಮೇಲೆ ಈಗಲೇ ಆಗಿ ಅಂತೆಲ್ಲ ಡ್ಯಾಶ್ 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 ಅಂತ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ, ಕಾಂಗ್ರೆಸ್ಸಿನ ಹಪಾಹಪಿತನ ಮತದ್ದು. ಮತ ತಗೊಳಕ್ಕೆ ಕಚಡಗಳು ನೀವು ಕಾಂಗ್ರೆಸ್ನವ್ರ ಕಂತ್ರಿಗಳು. ಹಪಾಹಪಿತನ ಅಲ್ವಾ? ಅವ್ರದ್ದು ಬೇಕು. ಅಯ್ಯೋ ಸಂಗಮೇಶ್, ತಲೆನಲ್ಲಿ ಏನು ಇಟ್ಕೊಂಡಿದ್ದೀರ್ರಿ ನೀವು? ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ ನಿಮಗೆ? ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಸೀಟ್ ಕೊಡದೆ ನಿಮ್ಮ ಪಕ್ಷದವ್ರು ನಿಮ್ಮನ್ನು ಪಕ್ಕಕ್ಕೆ ಬಿಸಾಕಿದಾಗ ಏನೇನು ಮಾತಾಡಿದ್ರಿ ರೀ ನೀವು? ಇಬ್ರಾಹಿಂ ಕರ್ಕೊಂಬಂದು ನಿಲ್ಸಿದ್ರಲ್ಲಪ್ಪ ನಿಮ್ಮ ಮೇಲೆ. ಅವತ್ತು ಪಾಪ ಯಾಕೆ ಮುಸ್ಲಿಮ್ರು ಯಾರು ನಿಮ್ಮ ಜೊತೆಗೆ ನಿಂತ್ಕೊಂಡು ಓಟ್ ಹಾಕ್ಬಿಟ್ಟು ಗೆಲ್ಲಿಲ್ಲ ನಿಮ್ಮನ್ನ? ಇವಾಗ ಋಣದ ಬಗ್ಗೆ ಮಾತಾಡ್ತಾರೆ. ಇಟ್ಸ್ ಆಲ್ ರೈಟ್. ಯು ಸ್ಟಿಲ್ ವಾಂಟ್ ಟು ಗೋ ಆಸ್ ಎ ಕನ್ವರ್ಟೆಡ್ ಫೆಲೋ, ಗೋ. ನಿಮ್ಮಂತ ನನ್ನ ಮಕ್ಕಳು ಮಿನಿಸ್ಟರ್ ಆದ್ರೆ ದೇಶ ಹಾಳಾಗೋಗುತ್ತೆ ಕಣಲೇ. ಕಾಯೋದೇನಕ್ಕೆ? ಗೋ. ಆದರೆ ನಿಮ್ಮ ಬೂಟಾಟಿಕೆ, ಡಬಲ್ ಸ್ಟ್ಯಾಂಡರ್ಡ್ಸು, ನಿಮ್ಮ ನಾಟಕ, ನಿಮ್ಮ ಹಪಾಹಪೀತನ, ಮತಕ್ಕೋಸ್ಕರ ಎಂಜಲ್ ಸುರಿಸೋದು ಎಲ್ಲ ಜನಕ್ಕೆ ಗೊತ್ತಿರುತ್ತೆ. ಯಾವಾಗ ಹೆಂಗ್ ಡ್ರಾಮಾ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.